ಶ್ರೀ ಗುರುಭ್ಯೋ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮ್ಮ ಎಲ್ಲರ ಉದ್ಧಾರಕ್ಕಾಗಿ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ. ಭಗವದ್ಗೀತೆ 700 ಶ್ಲೋಕಗಳಲ್ಲಿ ಹರಡಿಕೊಂಡಿದೆ. ಶ್ರೀಕೃಷ್ಣ ಮತ್ತು ಅರ್ಜುನರ ಸಂವಾದ ರೂಪವಾಗಿ ಇರುವ ಶ್ಲೋಕಗಳದು. ಆ ಶ್ಲೋಕಗಳಲ್ಲಿ ಸಮಗ್ರ ಜಗತ್ತಿನ ಎಲ್ಲ ವಿಧವಾದ ತಾಪತ್ರಯಗಳನ್ನು ಪರಿಹಾರ ಮಾಡುವ ಸೂಕ್ಷ್ಮವಾದ ಪರಿಹಾರದ ಪ್ರಕ್ರಿಯೆ ಇದರಲ್ಲಿ ನಡೆದಿದೆ. ಅನೇಕ ಅಂಶಗಳನ್ನು ಇಲ್ಲಿರೋದನ್ನು ಪೂರ್ಣವಾಗಿ ಗಮನಿಸಿದರೆ ನಮ್ಮ ಸಂಸಾರದಲ್ಲಿ ಉಂಟಾಗುವ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಳಬಹುದು. ಆದ್ದರಿಂದ ಭಗವದ್ಗೀತೆ ಒಂದು ದೊಡ್ಡ ಮನಃಶಾಸ್ತ್ರವೂ ಹೌದು. ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ ಅಂತ ವಾಕ್ಯ, ಅದು ಪ್ರಸಿದ್ಧವಾದ ವಾಕ್ಯ. ಭಗವದ್ಗೀತೆ ಅದು ಒಂದು ಗಂಗೋದಕ. ಅದು ಆ ಗಂಗೋದಕವನ್ನು ಪಾನ ಮಾಡಿದಾಗ ನಮ್ಮ ಬಾಹ್ಯದ ಮಲ ಮತ್ತು ಆಂತರಿಕದ ಪಾಪಗಳು ನಾಶವಾಗಿ ಪುಣ್ಯ ಉಂಟಾಗತ್ತೆ. ಆದರೆ ಭಗವದ್ಗೀತೆ ಎಂಬ ಗಂಗೋದಕವನ್ನು ಪಾನ ಮಾಡಿದರೆ ನಮ್ಮ ಮನಸ್ಸಿನ ಕಲ್ಮಶಗಳು ತೊಳೆಯೋದರ ಜೊತೆಗೆ ಅಂತಿಮ ಪುರುಷಾರ್ಥ ಅಂತ ಕರೆಸ್ಕೊಂಡ ಆ ಮೋಕ್ಷವನ್ನು ಅದು ದಯಪಾಲಿಸುತ್ತೆ. ಕಾರಣ ಭಗವದ್ಗೀತೆ ಅದು ಸಾಕ್ಷಾತ್ ಶ್ರೀಕೃಷ್ಣನ ಮುಖಕಮಲದಿಂದ ಹೊರಟ ಅತ್ಯಂತ ಸುಂದರವಾದ ವಾಣಿ. ಅದು ನಿರ್ದುಷ್ಟವಾದ ವಾಣಿ, ಸಕಲ ಉಪನಿಷತ್ತುಗಳ ಸಾರ, ಬ್ರಹ್ಮಸೂತ್ರಗಳ ಸಾರ. ಇದು ಎಲ್ಲ ಪುರಾಣಗಳು ಅದರ ಎಲ್ಲ ವಿಧವಾದ ಅರ್ಥವನ್ನು ಮೇಳೈಸಿಕೊಂಡ ಒಂದು ಗೀತೆ ಅದು ಭಗವದ್ಗೀತೆ. ಆದ್ದರಿಂದಲೇ ಪ್ರಪಂಚದ ಅತ್ಯುತ್ಕೃಷ್ಟವಾದ 100 ಗ್ರಂಥಗಳಲ್ಲೂ ಮೊದಲ ಸ್ಥಾನವನ್ನು ಪಡೆದ ಗ್ರಂಥ ಅದು ಭಗವದ್ಗೀತೆ. ಅದು ಭಗವದ್ಗೀತೆಗೆ ಬಂದಿರುವಷ್ಟು ವ್ಯಾಖ್ಯಾನಗಳು ಪ್ರಪಂಚದಲ್ಲಿ ಇನ್ಯಾವ ಗ್ರಂಥಕ್ಕೂ ಬಂದಿಲ್ಲ. ಆದ್ದರಿಂದ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ. ಭಗವದ್ಗೀತೆಯನ್ನೇ ಚೆನ್ನಾಗಿ ಅರ್ಥಕೊಂಡ್ರೆ ಸಾಕು. ಉಳಿದ ಶಾಸ್ತ್ರಗಳು ತುಂಬ ವಿಸ್ತಾರವಾಗಿದೆ, ಅಷ್ಟು ಓದೋದಕ್ಕೆ ಸಮಯ ಇರೋದಿಲ್ಲ. ಆದ್ದರಿಂದ ಭಗವದ್ಗೀತೆಯನ್ನಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಮೋಕ್ಷದ ಹಾದಿ ಅದು ಸುಗಮವಾಗತ್ತೆ ಅಂತ ಶಾಸ್ತ್ರಗಳು ತಿಳಿಸ್ತವೆ. ಜೊತೆಗೆ ಭಗವದ್ಗೀತೆಯ 18ನೇ ಅಧ್ಯಾಯದ 78 ಶ್ಲೋಕಗಳನ್ನು ಕೂಡ ನಾವಿಲ್ಲಿ ಪಠನವನ್ನು ಮಾಡ್ತೇವೆ. ನಾವು ಇಲ್ಲಿ ಶ್ಲೋಕಗಳನ್ನು ಹೇಳ್ಕೊಡ್ತೇವೆ. ಮನೆಯಲ್ಲಿ ಕುಳಿತಂಥ ತಾವು ಕೂಡ ಈ ಶ್ಲೋಕಗಳನ್ನು ವಾಚನ ಮಾಡಬೇಕು. ಅನಂತರದಲ್ಲಿ ಅದರ ಸುಂದರವಾದ ಭಾವಾರ್ಥವನ್ನು ಕೂಡ ತಾವು ತಿಳಿದುಕೊಳ್ಬೇಕು ಅಂತ ಹೇಳ್ತಾ, ಈ ಎಲ್ಲ ವಿಧವಾದ ಈ ಜ್ಞಾನಾರ್ಜನೆಗೆ ಮೂಲಭೂತರಾದಂಥವರು ಗುರುಗಳು. ಆ ಗುರುಗಳ ಪ್ರಾರ್ಥನೆ, ಭಗವಂತನಾದ ಶ್ರೀನಿವಾಸನ ಪ್ರಾರ್ಥನೆ, ಅನಂತರ ಸಂಕಲ್ಪ, ಅನಂತರದಲ್ಲಿ ಶ್ರೀಕೃಷ್ಣ ದೇವರ ಪ್ರಾರ್ಥನೆ, ಈ ಮುಖಾಂತರದಲ್ಲಿ ನಾವು ಪಾರಾಯಣವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ನಾನು ಹೇಳಿಕೊಟ್ಟ ನಂತರದಲ್ಲಿ ಮನೆಯಲ್ಲೇ ಕುಳಿತೇ ತಾವು ಕೂಡ ಅದರ ವಾಚನವನ್ನು ಮಾಡಬೇಕು ಅಂತ ಕೇಳಿಕೊಂಡು ಮುಂದಡಿಯನ್ನು ಇಡ್ತಾ ಇದ್ದೇವೆ. ಆರಂಭದಲ್ಲಿ ಗುರು ಪ್ರಾರ್ಥನೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಸ್ವಾನಂದ ನಿಲಯಾಲಯೇ. ನಮ್ಮ ಮನಸ್ಸಿನಲ್ಲಿ ಬೇಕಾದ ಅಭೀಷ್ಟಗಳು ಬೇಕಾದಷ್ಟಿರ್ತವೆ. ಭಗವಂತನಲ್ಲಿ ಆ ಅಭೀಷ್ಟಗಳನ್ನು ಪೂರೈಸಿಕೊಡುವಂಥ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಆ ಪ್ರಾರ್ಥನೆಯನ್ನು ಸಲ್ಲಿಸುವ ಪರಿಗೆ ಸಂಕಲ್ಪ ಅಂತ ಕರಿತೀವಿ ನಾವು. ಆದ್ದರಿಂದ ಸಮಸ್ತರು ನಮ್ಮ ಮನಸ್ಸಿನಲ್ಲಿ ಏನೇನು ಆಸೆಗಳಿದೆ,
ನಮಗೆ ಯಾವುದರ ಅಪೇಕ್ಷೆ ಇದೆ, ನಮ್ಮ ಕಷ್ಟ ನಷ್ಟಗಳು ಯಾವುದು, ಅದನ್ನೆಲ್ಲ ಪರಿಹರಿಸುವಂಥ ಸಂಕಲ್ಪವನ್ನು ಮಾಡಿ ಅವನಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಸಿದ್ಧ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ಅಷ್ಟಾದಶ ಅಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನ ಶ್ರವಣಂಚ ಕರಿಷ್ಯಾಮಹೇ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೆ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ ಶ್ರೀ ಗುರುಭ್ಯೋ ನಮಃ. ಕೃಷ್ಣ 18ನೇ ಅಧ್ಯಾಯದಲ್ಲಿ ಕಡೆಯ ಶ್ಲೋಕಗಳಲ್ಲಿ ಅರ್ಜುನನಿಗೆ ವಿಶೇಷವಾಗಿ ಎಲ್ಲವನ್ನ ಹಿಂದೆ ಹೇಳಿದ ಅನೇಕ ವಿಚಾರಗಳನ್ನು ಸಂಗ್ರಹ ಮಾಡಿ ಅರ್ಜುನನಿಗೆ ತಿಳಿಸೋತಾ ಇದ್ದಾನೆ. ಅರ್ಜುನನಿಗೆ ತಿಳಿಸೋದು ಅಂದರೆ ಅರ್ಥಾತ್ ನಮಗೆ ತಿಳಿಸೋದು ಅಂತ ಅರ್ಥ. ನಾನಾ ವಿಧವಾದ ಗೊಂದಲವನ್ನು ನಾವು ಮನಸ್ಸಿಗೆ ಮಾಡಿಕೊಳ್ಬಾರ್ದು. ಭಗವದ್ಗೀತೆಯನ್ನು ಓದಿ ಅಂತ ಮತ್ತೆ ಈ ಗೀತೆಯನ್ನು ಓದತಕ್ಕಂಥವರು, ತಿಳಿದುಕೊಳ್ಳತಕ್ಕಂಥ ವ್ಯಕ್ತಿಗಳು ವಿಭಿನ್ನವಾದ ಕ್ಷೇತ್ರಗಳಿಂದ ಬಂದಂಥವ್ರು ಇರ್ತಾರೆ. ನಾನಾ ವಿಧವಾದ ಸಂಸ್ಕಾರಗಳನ್ನು ಅಳವಡಿಸ್ಕೊಂಡವರು ಇರ್ತಾರೆ. ನಾನಾ ವಿಧವಾದ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ಕೊಂಡು ಬಂದವರಿದ್ದಾರೆ. ಏನೂ ಗೊತ್ತಿಲ್ಲದ ಪಾಮರರಿದ್ದಾರೆ. ಹೀಗೆ
ಗೀತಾಶಾಸ್ತ್ರವನ್ನು ಕೇಳೋದಕ್ಕೆ ಹೊರಟಿರತಕ್ಕಂಥ ಏನು ವ್ಯಕ್ತಿಗಳು ಪ್ರಪಂಚದಾದ್ಯಂತ ನಮಗೆ ದೊರಕುತ್ತಾರೆ, ಆ ಪ್ರತಿಯೊಬ್ಬ ವ್ಯಕ್ತಿಗಳು ವಿಭಿನ್ನವಾದ ಹಿನ್ನೆಲೆಗಳಿಂದ ಬಂದಿರ್ತಾರೆ, ವಿಭಿನ್ನವಾದ ಅಧ್ಯಯನಗಳನ್ನು ನಡೆಸ್ಕೊಂಡು ಬಂದಿರ್ತಾರೆ. ಯಾವುದೇ ವಿಧವಾದ ಶಾಸ್ತ್ರದ ಹಿನ್ನೆಲೆ ಇಲ್ಲದೇ ಇರ್ಬೋದು ಅಂಥ ವ್ಯಕ್ತಿಗಳು ಇರ್ತಾರೆ, ಅಥವಾ ಶಾಸ್ತ್ರದ ಹಿನ್ನೆಲೆಯನ್ನು ಹೊಂದಿದ ವ್ಯಕ್ತಿಗಳಿರ್ಬೋದು, ಅಥವಾ ವಿಭಿನ್ನವಾಗಿರತಕ್ಕಂಥ ಸಾಂಸಾರಿಕ ಕ್ರಮದಲ್ಲಿ ಬೆಳೆದು ಬಂದವರಾಗಿರ್ತಾರೆ. ಆದ್ದರಿಂದ ಕೃಷ್ಣ ಅವರೆಲ್ಲರನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲಾಪಿ ಬಹುಚಿತ್ರಮಿದಂ ಬಹುದಾಕರಣಾತ್ ಪರಶಕ್ತಿರನಂತ ಗುಣಃ ಪರಮಃ. ಬಹುಚಿತ್ರಮಿದಂ, ಇಡೀ ಜಗತ್ತು ಬಹಳ ವಿಚಿತ್ರವಾದದ್ದು. ಪ್ರತಿಯೊಬ್ಬ ವ್ಯಕ್ತಿಗಳ ಮನೋಭಾವವೇ ಅತ್ಯಂತ ವಿಚಿತ್ರವಾಗಿರುತ್ತೆ. ಅಂಥ ಎಲ್ಲ ವ್ಯಕ್ತಿಗಳ ಮನೋಭಾವಕ್ಕೂ ಒಗ್ಗಿಕೊಂಡು ಅವರ ಮನಸ್ಸಿನಲ್ಲಿ ಮೂಡಬಹುದಾದ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾ ಕೃಷ್ಣ ತಾನು ಶಾಸ್ತ್ರೀಯವಾದ ವಿಚಾರ ಏನಿದೆ, ವೇದೋಕ್ತವಾದ ವಿಷಯ ಏನಿದೆ, ಆ ವಿಷಯವನ್ನು ಅವರಿಗೆ ಮನದಟ್ಟು ಮಾಡಿಸಬೇಕಾಗಿದೆ. ಆದ್ದರಿಂದ ಇದು ಸರಳವಾದ ಕೆಲಸ ಅಲ್ಲ. ಯಾವುದೋ ನಮ್ಮದೇ ಆದ ಪಕ್ಷದವರು, ನಮ್ಮನ್ನು ತಿಳಿದುಕೊಂಡಂಥವರು, ನಮ್ಮಲ್ಲೇ 10-12 ವರ್ಷಗಳ ಕಾಲ ಅಧ್ಯಯನ ಮಾಡಿದವರು ಇರ್ಬೋದು. ಅಂಥವ್ರಿಗೆ ಒಂದೇ ವಿಧವಾದ ಮನೋಭಾವವನ್ನು ಹೊಂದಿದ ವ್ಯಕ್ತಿಗಳಿಗೆ ಕೂಡಲೇ ಅವರಿಗೆಲ್ಲ ವಿಚಾರವನ್ನು ಹೇಳಿಸಿ ಅರ್ಥ ಮಾಡಿಸಿ ಮಾಡುವುದು. ಯಾವ ವಿಧವಾದ ಈ ಶಾಸ್ತ್ರಗಳ ಗಂಧವೂ ಇಲ್ಲದ ವ್ಯಕ್ತಿಗಳಿರ್ತಾರೆ, ನಾನಾ ವಿಧವಾದ ವಿವಿಧ ವಿಚಾರಗಳ ಪ್ರಭಾವಕ್ಕೆ ಒಳಗಾದಂಥ ವ್ಯಕ್ತಿಗಳಿರ್ತಾರೆ. ಅಂಥವ್ರುಗಳಿಗೆಲ್ಲ ನೇರವಾಗಿ ಕರ್ಕೊಂಡು ಬಂದು ಇದನ್ನು ಹೇಳಿ ಅವರನ್ನು ಅಣಿಗೊಳಿಸೋದಿದೆಯಲ್ಲ, ಅದು ತುಂಬ ಕ್ಲಿಷ್ಟಕರವಾದ ಕೆಲಸ. ಕೃಷ್ಣ ಆ ದೃಷ್ಟಿಯಿಂದ ಬಹುಮುಖವಾಗಿ ವಿಚಾರಧಾರೆಯನ್ನು ತಿಳಿಸ್ಕೊಂಡು ಬರ್ತಾ ಇದ್ದಾನೆ. ಕೃಷ್ಣ ಹೇಳ್ತಾ ಇದ್ದಾನೆ, ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೆ ಅಂಥೇಳಿ ಉತ್ತಮವಾಗಿರತಕ್ಕಂಥ ಜ್ಞಾನದ ಪರಿನಿಷ್ಠತೆ, ಅದು ಮೋಕ್ಷಕ್ಕೆ ಉಪಾಯ ಆಗುತ್ತದು. ಅಂಥ ಮೋಕ್ಷದ ಉಪಾಯಭೂತವಾದ ಜ್ಞಾನದ ಪರಿನಿಷ್ಠತೆ ಏನಿದೆ, ಆ ಪರಿನಿಷ್ಠತೆ ಎಂಬತಕ್ಕಂಥ ಸಿದ್ಧಿಯನ್ನು ಹೊಂದಿದಂಥ ವ್ಯಕ್ತಿ ಆತ ಯಾವ ರೀತಿಯಲ್ಲಿ ಪ್ರವೃತ್ತಿಯನ್ನು ಮಾಡಿ ಅಂತಿಮವಾದ ಗುರಿಯನ್ನು ತಲುಪುತ್ತಾನೆ ಅದನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂತ ಹೇಳಿ ಆತ ಮೇಲೆ ಹೆಂಗೆ ಹೊರಡ್ತಾನೆ, ಹೊರಡಕ್ಕೆ ಮುಂಚೆ ಇಲ್ಲಿ ಏನೇನು ಅಪೇಕ್ಷೆ ಪಡ್ತಾನೆ, ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಇಂಥ ಮೋಕ್ಷವನ್ನು ಪಡಿಬೇಕು ಅಂತಾದಾಗ ಮಾನಸಿಕವಾಗಿ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾನೆ ಒಬ್ಬ ವ್ಯಕ್ತಿ, ಅದೆಲ್ಲದ ದೃಷ್ಟಿಯಿಂದ ಈ ಮಾತುಗಳು, ಮುಂದೆ ಬರುವ ಮಾತುಗಳು ಅವು ಮುಖ್ಯವಾಗ್ತವೆ. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಬುದ್ಧ್ಯ ವಿಶುದ್ಧಯ ಯುಕ್ತೋ ಧೃತ್ಯ ಆತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ ವಿವಿಕ್ತಸೇವೀ ಲಘ್ವಾಶೀ ಯತವಾಕ್ಕಾಯ ಮಾನಸಃ ಧ್ಯಾನ ಯೋಗಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಪರಬ್ರಹ್ಮನಲ್ಲಿ ಚಿತ್ತದ ಏಕಾಗ್ರತೆಯನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಇಂಥ ವ್ಯಕ್ತಿಗೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ತಾರೆ. ಆ ವ್ಯಕ್ತಿ ಹೇಗಿರ್ತಾನಪ್ಪ, ಏನು ಮಾಡ್ತಾನವನು ಅಂದರೆ, ಮೊದಲು ಎಲ್ಲವನ್ನು ಜಗತ್ತಿನಲ್ಲಿ ನೋಡ್ದ, ಎಲ್ಲವನ್ನು ಅನುಭವಿಸ್ದ, ಅದರಲ್ಲಿರ್ತಕ್ಕಂಥ ಸಾರಾಸಾರತೆಗಳನ್ನೆಲ್ಲ ತಿಳಿದುಕೊಂಡಿದ್ದಾನೆ, ಅನೇಕ ವಿಚಾರಗಳನ್ನು, ಪೂಜೆಗಳನ್ನು, ತೀರ್ಥಕ್ಷೇತ್ರಾದಿಗಳಿಗೆ ಹೋದ, ಇದೆಲ್ಲ ಮಾಡಿದ್ದಾನೆ ಅವನು. ಆನಂತರ ಅವನು ಬುದ್ಧಿಯ ವಿಶುದ್ಧಯ ಯುಕ್ತ, ಮೊದಲು ತನ್ನ ಬುದ್ಧಿಯನ್ನು ಶುದ್ಧಿ ಮಾಡಿಕೊಂಡ. ಬುದ್ಧಿಯನ್ನು ಶುದ್ಧಿ ಮಾಡಿಕೊಳ್ಳೋದು ಅಂದರೆ ಏನು ಅಂತಂದರೆ, ಶುದ್ಧವಾದ ಬುದ್ಧಿ ಆಗೋದು ಅಂದರೆ ವಿಷಯಗಳಲ್ಲಿ ವಿಶೇಷವಾದ ಆಸಕ್ತಿಯನ್ನು ಆತ ಮೊದಲು ತ್ಯಾಗ ಮಾಡ್ದ. ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನು ತ್ಯಾಗ ಮಾಡಿಕೊಂಡು ಅನಂತರದಲ್ಲಿ ಬುದ್ಧಿಯ ವಿಶುದ್ಧಯ ಯುಕ್ತ ಧೃತ್ಯ ಆತ್ಮಾನಂ ನಿಯಮ್ಯ ಚ, ಆನಂತರ ವಿಶೇಷವಾದ ಧೈರ್ಯ, ಅದು ಸ್ತಂಭನ ಶಕ್ತಿ. ಆ ಸ್ತಂಭನ ಶಕ್ತಿಯಿಂದ ತನ್ನ ಮನಸ್ಸು ಮತ್ತೆ ಮತ್ತೆ ವಿಷಯ ಪದಾರ್ಥಗಳ ಕಡೆಗೆ
ಓಡಿ ಹೋಗಬಾರದು. ಆ ರೀತಿಯಾಗಿ ಇಂದ್ರಿಯಗಳೆಲ್ಲ ವಿಷಯ ಪದಾರ್ಥಗಳ ಹತ್ರ ಹೋಗೋದು, ಆ ರೀತಿ ಮಾಡಬಾರದು. ಮನಸ್ಸು ಹೋಗಬಾರದು. ಆ ರೀತಿಯಾಗಿ ವಿಷಯ ಪದಾರ್ಥಗಳ ಕಡೆ ಹೋಗದೇ ಇದ್ದಂತೆ ಮನಸ್ಸನ್ನು ಸ್ತಂಭೀಭೂತಗೊಳಿಸಬೇಕು ಅಂದರು. ಅದೇ ಹೇಳ್ತಾರೆ, ಬುದ್ಧಿಯ ವಿಶುದ್ಧಯ ಯುಕ್ತ ಧೃತ್ಯ ಆತ್ಮಾನಂ ನಿಯಮ್ಯ ಚ. ಮನಸ್ಸನ್ನು ನಿಯಮನ ಮಾಡಿಕೊಂಡೇನು ಮಾಡ್ದ? ಶಬ್ದಾದೀನ್ನ ವಿಷಯಾನ್ನ ತ್ಯಕ್ತ್ವ. ಶಬ್ದಾದಿ ವಿಷಯ ಪದಾರ್ಥಗಳ ಬಗ್ಗೆ ಆಸಕ್ತಿಯನ್ನು ತೊರೆದ. ಇವನಿವನೇ ಹುಡುಕೊಂಡೋಗಿ ಇಂಥ ಒಂದು ಹಾಡು ಕೇಳಬೇಕು, ಇಂಥ ಚಿತ್ರವನ್ನು ನೋಡಬೇಕು, ಹೀಗಿಲ್ಲ. ಅನಿವಾರ್ಯವಾಗಿ ಕಣ್ಣಿಗೆ ಬಿದ್ದ ವಸ್ತುಗಳನ್ನು ದರ್ಶನ ಮಾಡ್ತಾನೆ ಹೊರತು ಇವನ ಕಣ್ಣುಗಳೇ ಇಂಥ ವಸ್ತುಗಳು ಬೇಕು ಅಂತ ಅರಸ್ಕೊಂಡು ಹೋಗಲ್ಲ. ಇವನ ಪಂಚ ಜ್ಞಾನೇಂದ್ರಿಯಗಳು ಕೂಡ ಅವುಗಳಿಗೆ ಸಂಬಂಧಪಟ್ಟ ವಿಷಯ ಪದಾರ್ಥಗಳೇನಿದೆ ಆ ವಿಷಯಗಳನ್ನು ಬೇಕು ಅಂತ ಸ್ವತಃ ಹುಡುಕಿಕೊಂಡು ಹೋಗೋಲ್ಲ. ಆದ್ದರಿಂದ ಅನಿವಾರ್ಯವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ತನ್ನ ಇಂದ್ರಿಯಗಳನ್ನು ಆ ಕಡೆಗೆ ಮಾತ್ರ ಬಿಡ್ತಾನೆ ಹೊರತು ಸಂಪೂರ್ಣವಾಗಿ ಇಂದ್ರಿಯಗಳ ನಿಗ್ರಹವನ್ನು ಮಾಡದ ಅಂತ ಅರ್ಥ. ಆದ್ದರಿಂದ ಆ ವಿಷಯ ಪದಾರ್ಥಗಳ ಕಡೆ ಹೋಗದೇ ಇದ್ದಂತೆ ನಿಲ್ಲಿಸ್ದ. ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವ. ಶಬ್ದಾದಿ ವಿಷಯ ಪದಾರ್ಥಗಳ ಬಗ್ಗೆ ಆಸಕ್ತಿನೇ ಬಿಟ್ಟ ಅವನು. ಆಸಕ್ತಿಯನ್ನು ಬಿಟ್ಟು ಏನು ಮಾಡ್ದ? ರಾಗದ್ವೇಷವು ವಿಧಸ್ಯ ಚ. ಆ ನಂತರ ವಿಷಯ ಪದಾರ್ಥಗಳ ಬಗ್ಗೆ ಇವನಿಗೆಲ್ಲ ಆಸೆಗಳು ಹೊರಟೋಯ್ತು. ಯಾವ ವಿಷಯ ಪದಾರ್ಥದ ಬಗ್ಗೆ ಇವನಿಗೆ ಆಸಕ್ತಿನೇ ಇಲ್ಲ. ಅದು ಇದ್ರೂ ತಾನೇ ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಪ್ರತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಅಂಥೇಳಿ ಎಲ್ಲ ಹಿಂದೆ ಅನರ್ಥದ ಪರಂಪರೆ ಹೇಗೆ ಬರುತ್ತೆ ಅಂತ ಸ್ಫುಟವಾಗಿ ಕೃಷ್ಣ ತಿಳಿಸಿದ್ದಲ್ಲ. ಅದೇ ರೀತಿಯಾಗಿ ಈಗಲೂ ಕೂಡ ಯಾವಾಗ ಅವನಿಗೆ ವಿಷಯ ಪದಾರ್ಥಗಳ ಕಡೆಗೆ ಆಸಕ್ತಿಯನ್ನು ಕಳೆದುಕೊಂಡು ಇಂದ್ರಿಯ ನಿಗ್ರಹವನ್ನು ಪೂರ್ಣವಾಗಿ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡ, ಹಾಗೆ ಇಟ್ಕೊಂಡು ಕೂಡಲೇ ಅವನೇನು ಮಾಡ್ದ ಅಂದರೆ ಅವನು ರಾಗದ್ವೇಷಗಳನ್ನು ಬಿಟ್ಟ. ಆಸೆನೇ ಇಲ್ಲ, ಆದ್ದರಿಂದ ರಾಗವನ್ನು ಬಿಟ್ಟ. ಅದು ದೊರಕಲಿಲ್ಲ ಅಂದರೆ ಸಿಟ್ಟು ಬರುವಂಥದ್ದು, ದ್ವೇಷ ಆಗೋದು ಮತ್ತೊಬ್ಬರ ಬಗ್ಗೆ. ಆದ್ದರಿಂದ ರಾಗದ್ವೇಷಾದಿಗಳನ್ನು ಬಿಟ್ಟ. ವಿವಿಕ್ತ ಸೇವಿ ಲಘ್ವಾಶಿ. ವಿವಿಕ್ತ ಸೇವಿ, ಏಕಾಂತದಲ್ಲಿ ಎಲ್ಲೋ ಕೂತ್ಕೊಂಡು ತನಗೆ ಬೇಕಾದಂಥ ವಸ್ತುಗಳ ಸೇವನೆಯನ್ನು ಮಾಡುವಂಥದ್ದು. ಅಂದರೆ ಜನಸಂದಣಿ ಇಲ್ಲದೇ ಇರತಕ್ಕಂಥ ಜಾಗ ಯಾವುದಿದೆ ಅಲ್ಲಿ ಹೋಗ್ತಾ ಇದ್ದಾನೆ. ತುಂಬ ಜನಸಂಖ್ಯೆ ಇರೋ ಕಡೆ ಹೋಯಿತು ಅಂದರೆ ಅನಿವಾರ್ಯವಾಗಿ ಅನೇಕ ವ್ಯಕ್ತಿಗಳು ಮಾತಾಡಿಸ್ತಾ, ಅನೇಕ ವ್ಯಕ್ತಿಗಳು ಬೇಡ ಅಂದರೂ ಕೂಡ ಅವರ ವಿಚಾರಧಾನೆಯನ್ನು ನಮ್ಮ ಕಿವಿಯೊಳಗಡೆ ಹಾಕ್ತಾರೆ. ಯಾಕೆ ಅಂದರೆ ಅವರು ಯಾರಾದರೂ ಸಿಕ್ಕರೆ ಸಾಕು, ಅವರಿಗೆ ತಮ್ಮೆಲ್ಲ ವಿಚಾರಗಳನ್ನು ಹೇಳಿಬಿಟ್ಟು ತಾವು ಮನಸ್ಸು ಹಗುರ ಮಾಡಿಕೊಳ್ಬೇಕು ಅಂತಿರ್ತಾರೆ ಎಷ್ಟೋ ಜನ. ಆದ್ದರಿಂದ ಯಾರು ಭಗವಂತನತ್ತ ದಿಕ್ಕು ಮಾಡ್ಕೊಂಡು ಹೊರಟಿದ್ದಾನೆ ಅವನು ವಿವಿಕ್ತ ಸೇವಿ. ಸ್ವಲ್ಪ ಖಾಲಿಯಾಗಿರತಕ್ಕಂಥ ಜಾಗ, ಪ್ರಶಾಂತವಾದಂಥ ಸ್ಥಳ ಏನಿದೆ ಅಂತಹ ಸ್ಥಳಕ್ಕೆ ಆತ ಹೋಗಬೇಕಾಗತ್ತೆ ಅಂತ ತಿಳಿಸ್ತಾರೆ. ವಿವಿಕ್ತ ಸೇವಿ ಲಘ್ವಾಶಿ. ಅಷ್ಟೇ ಅಲ್ಲ, ಅವನು ತುಂಬ ಆಹಾರದಲ್ಲಿ ನಿಯಂತ್ರಣವನ್ನು ಮಾಡಿದಂಥವನು. ಅಲ್ಪವಾದ ಆಹಾರವನ್ನು ಸೇವನೆ ಮಾಡ್ತಾನೆ. ಅನಂತರ ತನ್ನ ಬಾಯಿ, ತನ್ನ ಶರೀರ, ತನ್ನ ಮನಸ್ಸು ಈ ಮೂರನ್ನು ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ಯೋಚನೆ ಮಾಡೋಕ್ಕೆ ಶುರು ಮಾಡ್ದ. ನಾನೀಗೇನು ಮಾಡೋಕ್ಕೆ ಹೊರಟಿದ್ದೀನಿ, ಮಾತಾಡೋಕ್ಕೆ ಹೊರಟಿದ್ದೀನಿ, ಅದ್ರ ಬಗ್ಗೆ ನಿಗಾ ವಹಿಸ್ದ. ಹೊರಡ್ತಾ ಇದ್ದಂಗೆ ಮನೆಯಿಂದ ಆತ ಹೊರಗೆ ಹೊರಡ್ತಾ ಇದ್ದ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾಕೆ ಹೋಗಬೇಕು, ಹೋಗೋದರ ಅವಶ್ಯಕತೆ ಇದೆಯೋ ಇಲ್ವೋ, ಇದರಿಂದ ನನಗೇನು ಉಪಯೋಗ ಇದೆ, ಲೌಕಿಕವಾದದ್ದು ನನಗೆ ಬೇಡ, ಭಗವಂತನ ಜ್ಞಾನ ಸಂಪಾದನೆಗೆ ಇದರಿಂದ ಏನಾದರೂ ನನ್ನ ಈ ಹೊರಗೆ ಹೋಗೋದರಿಂದ ಏನಾದರೂ ಆಗುತ್ತೋ, ಇದೆಲ್ಲವನ್ನು ಕೂಡ ತನಗೆ ತಾನೇ ಸ್ವತಃ ಸ್ವಯಂ ಪರಿಶೀಲನೆ ಅಂತಾರೆ. ಆ ರೀತಿಯಾಗಿ ಸ್ವಯಂ ಪರಿಶೀಲನೆಯನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಅಂತಂದರು. ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವ ರಾಗದ್ವೇಷವು ವಿಧಸ್ಯ ಚ ವಿವಿಕ್ತ ಸೇವಿ ಲಘ್ವಾಶಿ. ಯತವಾಕ್ಕಾಯ ಮಾನಸಃ. ತನ್ನ ಕಾಯ ಮನಸ
ಅಂತ ಅಂತೀವಿ ನಾವು. ಆದ್ದರಿಂದ ಕಾಯ ಇರ್ಬೋದು, ಮನಸ್ಸಿರ್ಬೋದು, ಇದೆಲ್ಲವನ್ನು ಕೂಡ ತನ್ನ ಹತೋಟಿಯಲ್ಲಿ ಇಟ್ಕೊಂಡ. ಮಾತನ್ನು ತನ್ನ ಹತೋಟಿಯಲ್ಲಿ ವ್ಯರ್ಥವಾಗಿ ಯಾರ ಜೊತೆಯಲ್ಲೂ ಮಾತಾಡೋಕ್ಕೆ ಹೋಗ್ತಾ ಇರಲ್ಲ. ಆ ರೀತಿಯಾಗಿ ಮಾತನ್ನು ನಿಗ್ರಹ ಮಾಡ್ದ, ಕಾಯಿಕವಾದ ಕೆಲಸಗಳನ್ನು ನಿಗ್ರಹ ಮಾಡ್ದ, ಅನಂತರದಲ್ಲಿ ತನ್ನ ಮನಸ್ಸನ್ನು ಕೂಡ ನಿಗ್ರಹ ಮಾಡಿಕೊಂಡ. ಆದ್ದರಿಂದ ಇವನಿಗೆ ಯಾರ ಬಗ್ಗೆಯೂ ರಾಗದ್ವೇಷ ಇಲ್ಲ. ಜನಸಂದಣಿ ಇಲ್ಲದೆ ಇರತಕ್ಕಂಥ ಪ್ರದೇಶದಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ದ. ಅಲ್ಪವಾದ ಆಹಾರ ಸೇವನೆ ಮಾಡ್ತಾ ಇದ್ದಾನೆ. ವಾಕ್ ಕಾಯ ಮನಸ್ಸುಗಳನ್ನು ಒಳ್ಳೆಯ ವಿಷಯದಲ್ಲಿ ಮಾತ್ರ ಪ್ರವೃತ್ತಿ ಮಾಡೋದು, ಬೇರೆ ವಿಷಯದಲ್ಲಿ ಪ್ರವೃತ್ತಿನೇ ಮಾಡೋಲ್ಲ. ಆ ರೀತಿಯಾಗಿ ತನ್ನ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಆತ ಪಡ್ಕೊಂಡ ಅಂತ ತಿಳಿಸ್ತಾರೆ. ಹಾಗೆ ಪಡ್ಕೊಂಡು ಆನಂತರದಲ್ಲಿ ಜ್ಞಾನೋಪಾಯ ತತ್ಪರನಾದ, ಸತತ ಧ್ಯಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ವಿವಿಕ್ತ ಸೇವಿ ಲಗ್ವಾಸಿ ಯಥವಾಕ್ಕಾಯ ಮಾನಸಃ ಧ್ಯಾನಯೋಗಪರೋ ನಿತ್ಯಂ. ಆನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಶ್ಲೋಕಾದಿಗಳನ್ನು ಹೇಳಿಕೊಂಡು ಭಗವಂತನ ಚಿತ್ರವನ್ನು ಮನಸ್ಸಿನಲ್ಲಿ ತಂದುಕೊಂಡು ಕಣ್ಣು ಮುಚ್ಚಿಕೊಂಡು ಏಕತ್ರ ಸ್ಥಿತ್ವ ಒಂದು ಕಡೆಯಲ್ಲಿ ಆಸನದಲ್ಲಿ ಕೂತ್ಕೊಂಡು ವೇದವ್ಯಾಸ ದೇವರು ಹೇಳಿದಂತೆ ಓಂ ಆಸೀನಸ್ಯ ಚ ಸಂಭವಾತ್ ಓಂ ಅಂತ ಹೇಳಿದ್ರು. ಕೂತ್ಕೊಂಡು ತಾನು ನಿಧಾನಕ್ಕೆ ಆ ಭಗವಂತನ ಹತ್ರ ತನ್ನ ಮನಸ್ಸನ್ನು ಇಡೋದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕು ಅಂತಂತಾರೆ. ಈ ರೀತಿಯಾಗಿ ಧ್ಯಾನಯೋಗಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತ. ಆನಂತರ ವಿಶೇಷವಾಗಿ ವೈರಾಗ್ಯವನ್ನು ಆತ ಪಡ್ಕೊಳ್ಬೇಕು ಅಂತಂದರು. ವೈರಾಗ್ಯವನ್ನು ಆತ ಪಡ್ಕೊಳ್ಳದೇ ಹೋದರೆ ಮತ್ತೆ ಇವನು ಸಮಾಜದ ಒಳಗಡೆ ಪ್ರವೇಶವನ್ನು ಮಾಡಿಬಿಡ್ತಾನೆ. ಆದ್ದರಿಂದ ವೈರಾಗ್ಯಂ ಸಮುಪಾಶ್ರಿತ, ವೈರಾಗ್ಯವನ್ನು ಆತ ತಾಳದ. ಅರ್ಥಾತ್ ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳು ಇವರಲ್ಲಿ ಯಾರಲ್ಲೂ ಕೂಡ ಆಸಕ್ತಿ ಇಲ್ಲ ಅವನಿಗೆ. ಸ್ವಲ್ಪ ಆಸಕ್ತಿಯನ್ನು ಕಡಿಮೆ ಮಾಡ್ತಾ ಬಂದಿದ್ದಾನೆ. ಇದೆಲ್ಲ ಆದ ಕೂಡಲೇ ಅಹಂಕಾರ ಇದೆಯೇ ಇವನಿಗೆ, ನಾನು ಮಾಡ್ತಾಯಿದ್ದೀನಿ ಅಂತ ಇಲ್ಲ. ಇಡೀ ಜೀವನದಲ್ಲಿ ನೋಡಿದ ಅವನು ನಾನು ಮಾಡ್ತೀನಿ ಅಂತ ಹೊರಟ ವಿಚಾರದಲ್ಲಿ ಯಾವುದರಲ್ಲೂ ಕೂಡ ಯಶಸ್ಸೇ ಲಭಿಸಲಿಲ್ಲ. ತನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಅನ್ನೋ ತನ್ನ ಅಸಾಮರ್ಥ್ಯನೂ ಕೂಡ ಅವನಿಗೆ ಗೊತ್ತಿದೆ. ಆದ್ದರಿಂದ ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಇಷ್ಟೇ ಯಾಕೆ ಪರಿಗ್ರಹ, ಮತ್ತೊಬ್ಬರಿಂದ ಏನಾದರೂ ಇಸ್ಕೊಳ್ಳೋದಾಗಲಿ, ಇದನ್ನು ಕೂಡ ವಿಮುಚ್ಯ, ಇದನ್ನೆಲ್ಲ ಬಿಟ್ಟುಬಿಟ್ಟ ಅಂತಂತಾರೆ. ಆದ್ದರಿಂದ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದ. ವಿಮುಚ್ಯ ನಿರ್ಮಮಃ. ಆನಂತರ ನಿರ್ಮಮ, ಮಮತೆ ಇದೆಯಲ್ಲ, ಎಲ್ಲದರಲ್ಲೂ ಮಮತೆಯನ್ನು ತ್ಯಾಗ ಮಾಡಿದ. ಹೆಂಡತಿ ಮಕ್ಕಳು, ತನ್ನ ಮನೆ, ತನ್ನ ಬಂಗಲೆ ಇತ್ಯಾದಿಗಳಲ್ಲಾಗಲಿ ಇದರಲ್ಲೆಲ್ಲ ಏನೊಂದು ವಿಶೇಷವಾದ ಅಭಿಮಾನವನ್ನು ಬೆಳೆಸ್ಕೊಂಡಿದ್ದ, ಅಭಿಮಾನವನ್ನು ತ್ಯಾಗ ಮಾಡ್ದ ಅಂತ ತಿಳಿಸ್ತಾರೆ. ಆದ್ದರಿಂದ ಇಷ್ಟೆಲ್ಲ ಮಾಡಿಕೊಂಡ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ, ಇದೆಲ್ಲ ಬಿಟ್ಟ. ನಿರ್ಮಮಃ, ತನ್ನ ಮಮತ್ವ ನನ್ನದು ಅನ್ನೋದನ್ನೇ ಬಿಟ್ಬಿಟ್ಟ ಅವನು. ಶಾಂತಃ ಅಂದರು, ಶಾಂತನಾದ. ಅರ್ಥಾತ್ ಭಗವಂತನಲ್ಲೇ ಮನಸ್ಸನ್ನು ತೊಡಗಿಸೋದಕ್ಕೆ ಶುರು ಮಾಡ್ದ. ಇಂಥ ಶಾಂತನಾದ ವ್ಯಕ್ತಿ ಬ್ರಹ್ಮಭೂಯಾಯ ಕಲ್ಪದೆ. ಅವನು ಸಾಕ್ಷಾತ್ ಬ್ರಹ್ಮಭೂಯಾಯ ಕಲ್ಪತೆ. ಬ್ರಹ್ಮಭೂಯ ಅಂದರೆ ಏನಪ್ಪ ಅಂದರೆ ಬ್ರಹ್ಮನೇ ಭಾವ, ಅಂದರೆ ಬ್ರಹ್ಮನಲ್ಲಿ ಹೋಗಿ ಕೂತ್ಕೊಳ್ತಕ್ಕಂಥ, ಮಾನಸಿಕವಾಗಿ ಬ್ರಹ್ಮದೇವರಲ್ಲಿ ತಾನು ತನ್ನ ಮನಸ್ಸನ್ನು ಇಟ್ಟ, ಕೂತ್ಕೊಂಡ ಅಂದರ್ಥ. ಆ ರೀತಿಯಾಗಿ ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಅಂತ ಹೊರಟಿರತಕ್ಕಂಥ ವ್ಯಕ್ತಿ ಯಾವ ರೀತಿಯಲ್ಲಿ ಅನುಸರಣೆ ಮಾಡಿಕೊಂಡು ತನ್ನ ಈ ಚಟುವಟಿಕೆಗಳನ್ನು ಯಾವ ರೀತಿಯಲ್ಲಿ ತಾನು ನಿಗ್ರಹ ಮಾಡಿಕೊಳ್ತಾನೆ, ಅದನ್ನೆಲ್ಲ ಕೃಷ್ಣ ಮತ್ತೆ ಈಗ ಇಲ್ಲಿ ಹೇಳಿದ್ದು. ಮತ್ತೆ ನಾನಾ ವಿಧವಾಗಿರತಕ್ಕಂಥ ಶ್ರೋತೃಗಳಿರ್ತಾರಲ್ಲೇ, ಅವರಲ್ಲಿ ಕೆಲವರು ಮತ್ತೆ ಅನುಸರಣೆ ಮಾಡಬೇಕು ಅಂತಾದಾಗ ಅವರಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲವನ್ನು ಸಂಗ್ರಹ ಮಾಡಿ ಈ ರೀತಿ ಹೇಳಿದ್ದು. ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಪರಬ್ರಹ್ಮನಲ್ಲಿ ಚಿತ್ತದ ಏಕಾಗ್ರತೆಯನ್ನು ಸಂಪಾದನೆ ಮಾಡೋದಕ್ಕೆ ಈ ವ್ಯಕ್ತಿ ಈಗ ಸಮರ್ಥನಾಗುತ್ತಾನೆ ಅಂತ ಕೃಷ್ಣ ಯಾವ ರೀತಿಯಲ್ಲಿ ಚಿತ್ತದ ಏಕಾಗ್ರತೆಯನ್ನು ತಂದುಕೊಂಡು
ಪರಬ್ರಹ್ಮನ ಜಪವನ್ನು, ಪರಬ್ರಹ್ಮನಲ್ಲಿ ನಾನು ಪ್ರವೇಶವನ್ನು ಪಡಿತೀನಿ, ಅವನ ಅಪರೋಕ್ಷ ಜ್ಞಾನವನ್ನು ಪಡೆಯೋಕೆ ಹೊರಟಿದ್ದೀನಿ ಅನ್ನೋನು ಹಿನ್ನೆಲೆಯಾಗಿ ಈ ರೀತಿ ವ್ಯವಸ್ಥೆಯನ್ನು ಮಾಡಿಕೊಳ್ತಾನೆ ಅಂತಂತ. ಬ್ರಹ್ಮಭೂಯಾಯ ಕಲ್ಪತೆ ಅಂದ್ರೇನಪ್ಪ ಅಂದರೆ ಬ್ರಹ್ಮಣಿ ಭಾವ ಬ್ರಹ್ಮಭೂಯಂ ಅರ್ಥಾತ್ ಬ್ರಹ್ಮಣಿ ಸ್ಥಿತಿ ಎಂದರ್ಥ. ಬ್ರಹ್ಮನಲ್ಲೇ ಇರೋ ಅಂಥದ್ದು, ಆದ್ದರಿಂದ ಅದು ಬ್ರಹ್ಮಭೂಯ ಅಂತ ಕರೆಸ್ಕೊಳ್ತು. ಅದನ್ನೆಲ್ಲ ಹೇಳಿದರು. ಹೇಳಿ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಸ್ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಆನಂತರ ಈ ಶ್ಲೋಕದಲ್ಲಿ ಶಬ್ದಗಳು ಕೆಲವು ಸ್ವಾರಸ್ಯಗಳನ್ನು ಕೊಡ್ತವೆ. ಆದ್ದರಿಂದ ಈ ಶ್ಲೋಕವನ್ನು ಓದಿದಾಗ ಏನು ವ್ಯಾಖ್ಯಾನ ಅದನ್ನು ನೋಡಬೇಕು ನಾವೀಗ. ಈ ಶ್ಲೋಕದಲ್ಲಿ ಏನು ವ್ಯಾಖ್ಯಾನ ಬರುತ್ತೆ ಅಂದರೆ ಬ್ರಹ್ಮಭೂತ ಪ್ರಸನ್ನಾತ್ಮ ಅಂತಿದೆ. ಪರಬ್ರಹ್ಮನಲ್ಲಿ ಚಿತ್ತದ ಏಕಾಗ್ರತೆಯನ್ನು ಸಂಪಾದನೆ ಮಾಡಿದಂಥ ವ್ಯಕ್ತಿ ಅವನು ಇಲ್ಲಿ ಬ್ರಹ್ಮಭೂತ ಪ್ರಸನ್ನಾತ್ಮ ಮದ್ಭಕ್ತಿಂ ಲಭತೆ ಪರಾಂ. ಬ್ರಹ್ಮಭೂತನಾಗಿದ್ದಾನೆ, ಮತ್ತೆ ಪುನಃ ಭಗವದ್ಭಕ್ತಿಯನ್ನು ಹೊಂತಾನೆ ಅಂದರು. ಅಲ್ಲ, ಇವನು ಬ್ರಹ್ಮಭೂತನಾಗ್ಬಿಟ್ಟ ಅಂದರೆ ಪರಬ್ರಹ್ಮ ಸ್ವರೂಪನೇ ಆಗ್ಬಿಟ್ನ ಇವನು ಅಂತಂದರೆ ಅದಕ್ಕೆ ಹಂಗಲ್ಲ ಅಂತ ಹೇಳ್ತಾರೆ. ಬ್ರಹ್ಮಭೂತ ಅಂತಂದರೆ ಇವನು ಬ್ರಹ್ಮಣಿ ಬ್ರಹ್ಮಭೂತ. ಇಲ್ಲಿ ಹೇಳಬೇಕಾದ್ರೆ ಅವನನ್ನು ಕುರಿತು ಬ್ರಹ್ಮಭೂಯಾಯ ಕಲ್ಪತೆ ಅನ್ನಬೇಕಾದ್ರೇ ಆ ಮಾತುಗಳು ಬಂದಿತ್ತು. ಇಲ್ಲಿ ಬ್ರಹ್ಮಭೂತ ಪ್ರಸನ್ನಾತ್ಮ ಅಂತಂದಾಗ ಲಕ್ಷ್ಮೀದೇವಿಯನ್ನು ಹೊಂದಿ ಚಿತ್ತದ ಪರಬ್ರಹ್ಮನಲ್ಲಿ ಚಿತ್ತದ ಏಕಾಗ್ರತೆಯನ್ನು ಸಂಪಾದನೆ ಮಾಡ್ತಾನೆ ಅಂತರ್ಥ. ವಿಷಯಗಳ ಕಡೆಗೆ ಸ್ವತಃ ತನ್ನ ಮನಸ್ಸನ್ನು ಹರಿಸೋದು ಬಿಟ್ಟು ಆತ ಎಂದೂ ಕೂಡ ತಾನು ಯಾವುದರ ಬಗ್ಗೆಯೂ ಕೂಡ ಶೋಕವನ್ನು ಮಾಡೋಲ್ಲ, ಏನನ್ನೂ ಬಯಸೋಲ್ಲ. ಅಯ್ಯೋ ಇದನ್ನು ಕಳ್ಕೊಂಡೆ ಅಂತ ಶೋಕ ಮಾಡಲ್ಲ, ಇದು ಬೇಕಾಗಿತ್ತು ಅಂತ ಅದನ್ನು ಬಯಸೋಲ್ಲ. ಎಲ್ಲ ಜೀವಿಗಳಿದ್ದಾರೆ, ಅವುಗಳ ವಿಷಯದಲ್ಲಿ ಅದರ ಯೋಗ್ಯತಾನುಸಾರವಾಗಿ ಆಯಾ ಜೀವಿಗಳಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದಾನೆ. ಇವನಿಗೆ ಯಾವುದರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಕೂಡ ಇವನಿಗೆ ಸಿಟ್ಟಿಲ್ಲ, ದ್ವೇಷವಿಲ್ಲ. ತನ್ನಷ್ಟಿಗೆ ತಾನಿದ್ದು ಆಯಾ ವ್ಯಕ್ತಿಗಳ ಜೊತೆಗೆ ಅದಕ್ಕೆ ಯಾವ ರೀತಿ ಮಾಡಿದಾಗ ಅದಕ್ಕೆ ಸಂತೋಷವಾಗುತ್ತೋ ಆ ರೀತಿಯಾಗಿ ಮಾಡ್ತಾ ಈ ವ್ಯಕ್ತಿ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಸ್ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಕಡೆಗೆ ವಿಶೇಷವಾದ ಇನ್ನೇನು ಭಗವಂತನನ್ನು ತಂದು ಕೊಡುವಂಥ ವಿಶೇಷವಾದ ಭಕ್ತಿಯನ್ನು ಅವನು ಹೊಂದುತ್ತಾನೆ ಅಂತ ಕೃಷ್ಣ ಆ ಮಾತನ್ನು ತಿಳಿಸಿ ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಆನಂತರ ಕೃಷ್ಣ ಹೇಳ್ತಾನೆ, ನನ್ನ ಬಗ್ಗೆ ಏನು ಭಕ್ತಿಯನ್ನು ವಿಶೇಷವಾಗಿ ಹೊಂದ್ತಾನೆ ಅಂತಂದೆ, ಅವನವನು ಯಥಾರ್ಥವಾಗಿ ತನ್ನ ಯೋಗ್ಯತಾನುಸಾರವಾಗಿ ಭಕ್ತಿಯನ್ನು ಹೊಂದಿ ಆ ಭಕ್ತಿಯ ಬಲದಿಂದ ನಾನು ಯಾವ ದೇಶದಲ್ಲಿದ್ದೇನೆ, ಯಾವ ಕಾಲದಲ್ಲಿದ್ದೇನೆ, ಗುಣಗಳು ಎಷ್ಟಿದೆ, ಅನಂತಾನಂತವಾದ ಗುಣಗಳಿದೆ, ಎಷ್ಟು ಗುಣಗಳ ಸ್ಮರಣೆಯನ್ನು ಮಾಡ್ತಾರೆ, ಉಪಾಸನೆಯನ್ನು ಮಾಡ್ತಾರೆ, ಇದೆಲ್ಲವನ್ನು ಕೂಡ ತಾನು ತಿಳ್ಕೊಳ್ತಾನೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ. ನಾನು ಯಾವ ದೇಶ, ಯಾವ ಕಾಲ, ಯಾವ ಗುಣಗಳಲ್ಲಿ ಎಷ್ಟು ವ್ಯಾಪ್ತಿ ಉಳ್ಳವನು, ಯಾವ ನಾಮ ರೂಪಗಳು ನನಗಿದೆ, ಇದೆಲ್ಲ ಯಥಾರ್ಥವಾಗಿ ತನ್ನ ಯೋಗ್ಯತಾನುಸಾರವಾಗಿ ಭಕ್ತಿಯ ಬಲದಿಂದ ಆ ಜೀವ ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಆತ ಪಡೀತಾನೆ ಅಂತ ತಿಳಿಸಿದರು. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ ಅಂತ 55ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ಅದನ್ನೇ ಹೇಳ್ದ. ಯಾವ ದೇಶ ಕಾಲ ಗುಣಗಳಲ್ಲಿ ವ್ಯಾಪ್ತಿ ಇದೆಯೋ, ಅನಂತರ ಯಾವ ನಾಮರೂಪಗಳನ್ನು ನಾನು ಯಥಾರ್ಥವಾಗಿ ಹೊಂದಿದ್ದೇನೋ, ಅದೇ ರೀತಿಯಾಗಿ ಪ್ರಾಮಾಣಿಕವಾಗಿ
ತಮ್ಮ ತಮ್ಮ ಯೋಗ್ಯತಾನುಸಾರ ನನ್ನನ್ನು ಯಾರು ಭಕ್ತಿಯಿಂದ ತಿಳ್ಕೊಳ್ತಾರೋ, ಭಕ್ತಿಯ ಬಲದಿಂದ ನನ್ನನ್ನು ಯಥಾರ್ಥವಾಗಿ ತಿಳಿದ ಮೇಲೆ ಅವರು ನನ್ನನ್ನೇ ಪ್ರವೇಶವನ್ನು ಮಾಡ್ತಾರೆ, ಅರ್ಥಾತ್ ನಾನು ಅವರಿಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ಕೃಷ್ಣ ಸ್ಪಷ್ಟವಾಗಿ ಮುಂದೆ ಏನಾಗುತ್ತೆ, ಯಾವ ರೀತಿಯಲ್ಲಿ ಆತ ಮೋಕ್ಷವನ್ನು ಪಡೀತಾನೆ ಅನ್ನೋ ವಿಚಾರಗಳನ್ನೆಲ್ಲ ಶ್ರೀಕೃಷ್ಣ ತಾನು ಸ್ವತಃ ಅದನ್ನು ತಿಳಿಸ್ಕೊಂಡು ಬರ್ತಾ ಇದ್ದಾನೆ. ಅದನ್ನು ಹೇಳಿ ಅಪರೋಕ್ಷ ಜ್ಞಾನವನ್ನು ಪಡೆದಂಥ ವ್ಯಕ್ತಿ ವಿಷ್ಣುವನ್ನು ಪಡೆಯೋ ತನಕ ಒಂದು ಚರ್ಮದೇಹ ಅಂತಿರುತ್ತೋ, ಆ ಚರ್ಮದೇಹವನ್ನು ಹೊಂದಿರುತ್ತಾನೆ. ತ್ಯಾಗ ಮಾಡೋದಕ್ಕಿಂತ ಮೊದಲು ದೇಹದಲ್ಲಿರತಕ್ಕಂಥ ಅವನ ಜ್ಞಾನಾನಂದಾದಿ ಗುಣಗಳೇನಿದೆ ಆ ಗುಣಗಳೆಲ್ಲ ಅಭಿವೃದ್ಧಿ ಆಗ್ತಾನೇ ಇರುತ್ತೆ. ಅವನದು ವಿಷ್ಣುವನ್ನು ಪಡೆದ ಬಳಿಕ ಮಾತ್ರ ಅವನ ಜ್ಞಾನ ಒಂದೇ ರೀತಿಯಾಗಿ ಇರುತ್ತೆ. ಅಲ್ಲಿ ತನಕನೂ ಕೂಡ ಅವನ ಜ್ಞಾನಾಭಿವೃದ್ಧಿ ಅನ್ನೋದು ಅವನಿಗೆ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಬೇಕು ನಾವು. ಆನಂತರ ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಎಲ್ಲ ಕರ್ಮಗಳನ್ನು ನನಗೆ ಸಮರ್ಪಣೆ ಮಾಡಿದ್ದಾನೆ ಮೋಕ್ಷಾಪೇಕ್ಷೆಯಾದ ಪುರುಷ. ನನ್ನಲ್ಲಿ ಸಮರ್ಪಣೆ ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣ, ಸಕಲ ಕರ್ಮಗಳನ್ನೂ ಕೂಡ ನನ್ನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾನೆ. ಎಲ್ಲ ವಿಹಿತವಾದ ಕರ್ಮಗಳೇನಿದೆ ಅವನ ವರ್ಣಕ್ಕನುಗುಣವಾದದ್ದು. ಮೋಕ್ಷೇಚ್ಛುವಾದ ವ್ಯಕ್ತಿ ತನಗೆ ವಿಹಿತವಾದ ಕರ್ಮಗಳನ್ನು ಆತ ಮಾಡಿಕೊಳ್ತಾ ಬಂದಿದ್ದಾನೆ. ಅದನ್ನೇ ಹೇಳ್ತಾರೆ, ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯ. ಎಲ್ಲ ನನ್ನಲ್ಲಿ ಸಮರ್ಪಣೆಯನ್ನು ಮಾಡಿದ ವಿಹಿತ ಕರ್ಮಗಳನ್ನು ಸದಾ ಮಾಡ್ತಾ ಇದ್ದಾನೆ. ನನ್ನ ಅನುಗ್ರಹದಿಂದ ವಿಕಾರರಹಿತವಾಗಿರತಕ್ಕಂಥ, ಉತ್ಪತ್ತಿ ನಾಶಗಳಿಂದ ರಹಿತವಾಗಿರತಕ್ಕಂಥ ಏನು ನನ್ನ ಅದ್ಭುತವಾದ ಸ್ವರೂಪ ಇದೆ ಆ ಸ್ವರೂಪವನ್ನು, ಅರ್ಥಾತ್ ನಾನು ನೀಡುವ ವೈಕುಂಠವನ್ನು, ಮೋಕ್ಷವನ್ನು ಆತ ಒಂದು ದಿನ ಪಡೀತಾನೆ ಅಂತ ಕೃಷ್ಣ. ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಮತ್ತೆ ಮೋಕ್ಷದಿಂದ ಇಲ್ಲಿಗೆ ಹಿಂದಿರುಗಿ ಇಲ್ಲ ಬರೋದಿಲ್ಲ. ನಸ ಪುನರಾವರ್ತತೆ ನಸ ಪುನರಾವರ್ತತೆ ಅಂತಿದೆ. ಹಿಂತಿರುಗಿ ಮತ್ತೆ ಬರುವಂತೆ ಪ್ರಶ್ನೆ ಇಲ್ಲ ಅಂಥೇಳಿ ಗಟ್ಟಿ ಮಾಡಿ ಆ ವ್ಯಕ್ತಿ ಒಬ್ಬ ಭಕ್ತನಾದಂಥವನು ತಾನು ಭಕ್ತಿಯನ್ನು ವಿಶೇಷವಾಗಿ ಪಡೆದ ಮೇಲೆ ಆತ ಯಾವ ರೀತಿಯಲ್ಲಿ ಮುಕ್ತಿಯನ್ನು ಪಡ್ಕೊಳ್ತಾನೆ ಆ ವಿಚಾರವನ್ನು ಕೂಡ ಕೃಷ್ಣ ತುಂಬ ಸರಳವಾಗಿ ಅದನ್ನು ನಿರೂಪಣೆಯನ್ನು ಮಾಡಿ ಅನಂತರ ಕೃಷ್ಣ ಹೇಳ್ತಾ ಇದ್ದಾನೆ, ಚೇತಸ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಂ ಉಪಾಶ್ರಿತ್ಯ ಮಚ್ಚಿತ್ತ ಸತತಂ ಭವ. ಕೃಷ್ಣ ಅಂದ, ಅರ್ಜುನ, ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ನನ್ನಲ್ಲಿ ನೀನು ನಿರಂತರವಾಗಿ ಸಮರ್ಪಣೆ ಮಾಡ್ತಾನೆ ಬಾ. ಒಮ್ಮೆ ಮಾಡಿದ್ದೇನೆ ಅಂತಲ್ಲ, ಅತ್ಯುತ್ತಮವಾದ ಚರ್ಮದೇಹವನ್ನು ನೀನು ಪಡ್ಕೊಂಡಿರ್ತೀಯ. ಪ್ರಾರಬ್ಧ ಕರ್ಮಗಳನ್ನು ಮಾತ್ರ ಅನುಭವಿಸ್ಬೇಕಷ್ಟೇ. ಸಂಚಿತವಾಗಿರತಕ್ಕಂಥ ಎಷ್ಟು ಕರ್ಮಗಳಿದೆ ಆ ಎಲ್ಲ ವಿಧವಾದ ಕರ್ಮಗಳು ಅದು ನಾಶವನ್ನು ಹೊಂತವೆ. ಓಂ ತದಧಿಗಮೆ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶೌ. ಆದ್ದರಿಂದ ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ನಿರಂತರವಾಗಿ ನನ್ನಲ್ಲೇ ಸಮರ್ಪಣೆಯನ್ನು ಮಾಡು. ನನ್ನನ್ನು ಸರ್ವೋತ್ತಮ ಅಂತ ನಂಬಿಕೋ. ಇಷ್ಟು ನೀನು ಯಜ್ಞ ದಾನ ತಪಃ ಕರ್ಮ ಇತ್ಯಾದಿಗಳನ್ನೆಲ್ಲ ಮಾಡಿದ್ದೀಯ. ಆದ್ದರಿಂದ ಇದೆಲ್ಲವನ್ನು ಮಾಡಿದ್ದರಿಂದ ನಿನಗೇ ಸ್ಫುಟವಾದ ಪರಿಜ್ಞಾನ ಬಂದಿದೆ. ನನ್ನನ್ನು ಸರ್ವೋತ್ತಮ ಅಂತ ಈಗ ಯಾವುದೇ ಸಂಕೋಚ ಇಲ್ಲದೆ ನಿಶ್ಚಲವಾಗಿ ನೀನು ನನ್ನ ತಿಳ್ಕೋ. ಚೇತಸ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಅಂದರೆ ನಾನು ಸರ್ವೋತ್ತಮ ಎಂಬ ಭಾವನೆಯನ್ನು ಹೊಂದಿ ಬುದ್ಧಿಯೋಗಂ ಉಪಾಶ್ರಿತ್ಯ ಮಚ್ಚಿತ್ತ ಸತತಂಭವ. ಪ್ರತ್ಯಾಹಾರ ಅಂತೇನು ಯೋಗದಲ್ಲಿ ಹೇಳ್ತೀವಿ, ಅರ್ಥಾತ್ ಎಲ್ಲ ಇಂದ್ರಿಯಗಳನ್ನು ಬೇರೆ ಬೇರೆ ವಿಷಯಗಳ ಕಡೆ ಹೋದ ಇಂದ್ರಿಯಗಳನ್ನು ಮತ್ತೆ ಮನಸ್ಸು ಹಿಂದಕ್ಕೆ ಸೆಳ್ಕೊಳ್ಳುವಂಥದ್ದು. ಆಯಾ ಪದಾರ್ಥಗಳಿಂದ ಆ ಎಲ್ಲ ಇಂದ್ರಿಯಗಳ ಸಂಪರ್ಕಗಳನ್ನು ಬಿಡಿಸಿ ನೀನು ಅವುಗಳನ್ನೆಲ್ಲ ನಿಗ್ರಹ ಮಾಡಿಕೊಂಡು ಆ ಪ್ರತ್ಯಾಹಾರಾದ ರೂಪವಾದ ಇದೇ ಒಂದು ಜ್ಞಾನದ ಉಪಾಯ, ಅದನ್ನು ಆಶ್ರಯಿಸಿ ನೀನು
ನನ್ನಲ್ಲಿ ಪೂರ್ಣವಾಗಿ ಮನಸ್ಸನ್ನು ಇಟ್ಟುಬಿಡು. ಬುದ್ಧಿಯೋಗಂ ಉಪಾಶ್ರಿತ್ಯ ಮಚ್ಚಿತ್ತ ಸತತಂಬವ. ನನ್ನಲ್ಲೇ ನಿನ್ನ ಪೂರ್ಣವಾದ ಮನಸ್ಸನ್ನು ಇಡು. ಇನ್ನೇನನ್ನು ಕೂಡ ಈ ಜಗತ್ತಿನಲ್ಲಿ ಯೋಚನೆ ಮಾಡೋದಕ್ಕೆ ಹೋಗಬೇಡ. ಹೋಗದೆ ಹೋದರೆ ನಾನು ನಿನ್ನನ್ನು ನಿಶ್ಚಯವಾಗಿಯೂ ಕೂಡ ಮೋಕ್ಷದ ಹಾದಿಗೆ ನಿನ್ನನ್ನು ತಲುಪಿಸ್ತೇನೆ ಅಂತ ಕೃಷ್ಣ ಅರ್ಜುನನಿಗೆ ವಿಶೇಷವಾಗಿ ಉಪದೇಶವನ್ನು ನೀಡ್ತಾ ಇದ್ದಾನೆ. ಅಂತಿಮದಲ್ಲಿ ಮೋಕ್ಷರೂಪವಾದ ಫಲವನ್ನು ಕೂಡ ಭಗವಂತ ಈ ರೀತಿಯಾಗಿ ಸಾಧಕರಿಗೆ ನೀಡ್ತಾನೆ. ಅಂಥ ಕೃಷ್ಣನ ಚರಣಾರವಿಂದಗಳಿಗೆ ತಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನಾವು ಆ ಕೃಷ್ಣನ ಅವನ ಅನುಗ್ರಹವನ್ನು ಪಡೆಯೋಕ್ಕೋಸ್ಕರ ಯಾವ್ಯಾವುದನ್ನು ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ನಿಸ್ಪೃಹವಾದ ಬುದ್ಧಿಯಿಂದ ಯಾವ ಕೆಲಸವೂ ಕೂಡ ಇದು ಸಣ್ಣದು ಇದು ದೊಡ್ಡದು ಅಂತಲ್ಲ, ಎಲ್ಲವೂ ಭಗವಂತನಿಗೆ ಸಂಬಂಧಪಟ್ಟ ಕೆಲಸ ಇದು. ಆದ್ದರಿಂದ ನಮ್ಮ ವರ್ಣಾಶ್ರಮಗಳಿಗೆ ಸಂಬಂಧಪಟ್ಟ ಇರ್ಬೋದು, ವಿಹಿತವಾದ ಧರ್ಮ ಇರ್ಬೋದು, ಆ ಧರ್ಮವನ್ನು ಮಾಡೋದರಲ್ಲಿ ಸ್ವಲ್ಪ ಅಂಗವೈಕಲ್ಯ ಉಂಟಾಗ್ಬೋದು ನಿಜ. ಆದರೂ ಭಕ್ತಿಯಿಂದ ಆ ಎಲ್ಲ ಕರ್ಮಗಳನ್ನು ಕೂಡ ಆ ಶ್ರೀಕೃಷ್ಣನ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇರಬೇಕು. ಅದಕ್ಕೆ ಕೃಷ್ಣ ಮುಂದೆ ಅರ್ಜುನನಿಗೆ ತಿಳಿಸ್ತಾನೆ, ಈ ರೀತಿ ನೀನು ಮಾಡ್ಕೊಂಡು ಬಂದು ಹೇಳ್ತಾನೆ, ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ಹೇ ಭಾರತ ಅರ್ಜುನ, ಆದ್ದರಿಂದ ಭಗವಂತನ ಸ್ವರೂಪ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ ನಿನಗೆ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ಆ ಭಗವಂತನನ್ನೇ ಸರ್ವಭಾವದಿಂದಲೂ ಕೂಡ ನೀನು ಶರಣು ಹೊಂದು, ಎಲ್ಲ ಪ್ರಕಾರದಿಂದಲೂ ನೀನು ಅವನನ್ನೇ ಶರಣು ಹೊಂದು. ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಯಸಿ ಶಾಶ್ವತಂ. ಆಗ ಭಗವಂತ ಸರ್ವ ಪ್ರಕಾರದಿಂದ ಯಾವಾಗ ಒಬ್ಬ ಭಕ್ತ ತನ್ನನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿಕೊಳ್ತಾನೆ, ಆಗ ಅವನ ಅನುಗ್ರಹದಿಂದ ಉತ್ತಮವಾಗಿರತಕ್ಕಂಥ ಭಗವಂತನ ನಿಷ್ಠೆಯನ್ನು ಹೊಂತಾನವನು. ಭಗವಂತನ ಸ್ಥಾನವಾಗಿರತಕ್ಕಂಥ ವೈಕುಂಠ ಅಂತೇನು ಹೇಳ್ತೀವಿ, ಶಾಶ್ವತವಾದ ಆ ಸ್ಥಾನವನ್ನು ಕೂಡ ಆತ ಹೊಂದೇ ಹೊಂತಾನೆ. ಆದ್ದರಿಂದ ಇದು ಈ ರೀತಿಯಾಗಿ ಕೃಷ್ಣ ಯಾಕೆ ಹೇಳ್ದ, ನನ್ನನ್ನೇ ಶರಣು ಹೊಂದು ಅಂತ ಹೇಳೋದು ಬಿಟ್ಟು ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ಅಂತ ಈ ರೀತಿಯಾಗಿ ಅವನನ್ನೇ ನೀನು ಶರಣು ಹೊಂದಬೇಕು, ಸರ್ವಭಾವದಿಂದಲೂ ಆ ಭಗವಂತನನ್ನೇ ಶರಣು ಹೊಂದಬೇಕು ಅಂತ ಯಾಕಪ್ಪ ಇಲ್ಲಿ ಹೇಳ್ದ? ಕೃಷ್ಣ ಇಲ್ಲಿ ತನಗೆ ಹೇಳ್ತಾ ಇದ್ದದ್ದು ನಾನೇ ಭಗವಂತ, ನಾನೇ ವಾಸುದೇವ, ನಾನೇ ಸರ್ವೋತ್ತಮನಾದ ವ್ಯಕ್ತಿ ಅಂತ ಹೇಳ್ತಿದ್ದವನು ಇದ್ದಕ್ಕಿದ್ದಂತೆ ಈಗ ಭಗವಂತನನ್ನು ತಮೇವ ಶರಣಂ ಗಚ್ಚ ಅಂತ ಯಾಕೆ ಹೇಳಿದ್ದು ಅಂದರೆ, ಇದು ಪರೋಕ್ಷ ವಚನ. ಇದು ದ್ರೋಣನನ್ನು ಕುರಿತು ಭೀಮಸೇನ ಹೇಳಿದಂಥ ಮಾತು. ಒಬ್ಬ ದ್ರೋಣನನ್ನು ಕುರಿತು ಭೀಮಸೇನ ಒಂದು ಮಾತು ಹೇಳ್ದ ಅಂತ ಇಟ್ಕೊಳ್ಳಿ. ಯಾವ ರೀತಿಯಲ್ಲಿ ಆ ದ್ರೋಣನಿಗೆ ಅದನ್ನು ಹೇಳ್ತಾರೆ ಅದರಲ್ಲಿ, ಈಶ್ವರ ಸರ್ವಭೂತಾನಾಂ ತಮೇವ ಶರಣಂ ಗಚ್ಚ ತತ್ಪ್ರಸಾದಾತ್ ಅಂತ ಕೃಷ್ಣ ಈಶ್ವರನನ್ನು ತನಗಿಂತ ಬೇರೆಯವನು ಅಂತ ಹೇಳುವಂತೆ ಮಾತುಗಳು ಅಲ್ಲಲ್ಲಿ ಕಂಡು ಬರುತ್ತವೆ ನಿಜ. ಅದು ಮಹಾಭಾರತದಲ್ಲಿ ಭೀಮ ದ್ರೋಣನಿಗೆ ಹೇಳ್ತಾನೆ. ಏನು ಹೇಳ್ತಾನೆ ಗೊತ್ತಾ? ದ್ರೋಣ ಭೀಮೇನ ಪಿತೃವತ್ ಅಂತ ಒಂದು ಮಾತಿದೆ. ಅಂದರೆ ದ್ರೋಣ ಭೀಮೇನ ಪಿತೃವತ್, ಅವನು ಹೇಳ್ತಾ ಇದ್ದಾನೆ, ದ್ರೋಣನಿಗೆ ಹೇಳಿದಂಥ ಮಾತಿದು. ಆದ್ದರಿಂದ ದ್ರೋಣ ಭೀಮೇನ ತಂದೆಯಂತೆ ಭೀಮ ದ್ರೋಣಾಚಾರ್ಯರಿಗೆ ಯಾವ ರೀತಿ ಹೇಳಬೇಕು ಆ ರೀತಿ ಹೇಳ್ದಂಗೆ ಕಾಣುತ್ತಲ್ಲ, ಆ ರೀತಿ ಪರೋಕ್ಷ ವಚನ ಅಷ್ಟೇ ಇದು. ಪ್ರತ್ಯಕ್ಷ ವಚನದಲ್ಲಿ ನೋಡು ನನ್ನನ್ನೇ ಶರಣು ಹೊಂದು ಅಂತ ಹೇಳ್ತಾನೆ, ಇಲ್ಲಿ ಆ ರೀತಿಯಾಗಿ ಅಲ್ಲ. ಆದ್ದರಿಂದ ತಾನು ಹೇಳಿರೋದು ನಿಶ್ಚಿತ ಅಸಂದಿಗ್ಧ ಅನ್ನೋ ಅಭಿಪ್ರಾಯ ಸೂಚನೆಗೋಸ್ಕರವಾಗಿ ಕೃಷ್ಣ ಈಶ್ವರನಿಗಿಂತ ಬೇರೆ ಅನ್ನೋ ಅಭಿಪ್ರಾಯ ಅಲ್ಲ, ತಾನೇ ಈಶ್ವರ. ಆ ರೀತಿಯಾಗಿ ಮಾತುಗಳನ್ನು ಆಡ್ತಾನೆ, ಆ ರೀತಿಯಾಗಿ ತಿಳಿಸ್ತಾನೆ ಅಷ್ಟೇನೆ. ಹೀಗೆ ಕೃಷ್ಣ ಸ್ಪಷ್ಟವಾದ ಮಾತುಗಳಿಂದ ಅರ್ಜುನನನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ಒಬ್ಬ ಸಾಧಕನಾದಂಥವನು ಏನು ಮಾಡಬೇಕು,
ನೇರವಾಗಿ ಮೋಕ್ಷವನ್ನು ಹೇಗೆ ಪಡಿತಾನೆ ಆ ವಿಚಾರವನ್ನು ಶ್ರೀಕೃಷ್ಣ ತಿಳಿಸಿದ್ದಾನೆ. ಮತ್ತೆ ಶ್ರೀಕೃಷ್ಣ ತನ್ನನ್ನು ಯಾವ ರೀತಿಯಲ್ಲಿ ಹೊಂದಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾನೆ. ಆ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇದೀಗ ಭಗವದ್ಗೀತೆಯ 18ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣದ ಸದವಸರ ಪ್ರಾಪ್ತವಾಗಿದೆ. ಆ ಶ್ಲೋಕಗಳನ್ನು ಭಕ್ತಿಪೂರ್ವಕವಾಗಿ ಪಠನ ಮಾಡುವುದರ ಮುಖಾಂತರ ಈ ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು. ಆದ್ದರಿಂದ ಒಟ್ಟಾಗಿ ನಾವು ಆ ಶ್ಲೋಕಗಳ ಪಾರಾಯಣವನ್ನು ನಡೆಸೋಣ. ಬನ್ನಿ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿಪ್ರಸಾದಜಂ ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ. ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಷು ವಾ ಪುನಃ. ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ ಶಮೋದಮಸ್ತಪಃ ಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ ಶೌರ್ಯಂ ತೇಜೋಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ ಕೃಷಿಗೋ ರಕ್ಷ ವಾಣಿಜ್ಯಂ ವೈಶ್ಯಂ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ
भावजम् स्वे स्वे कर्मण्यभिरतः स्वे स्वे कर्मण्यभिरतः संसिद्धिं लभते नरः संसिद्धिं लभते नरः स्वकर्मनिरतः सिद्धिं स्वकर्मनिरतः सिद्धिं यथा विन्दति तच्छृणु यथा विन्दति तच्छृणु यतः प्रवृत्तिर्भूतानां यतः प्रवृत्तिर्भूतानां येन सर्वमिदं ततं येन सर्वमिदं ततं स्वकर्मणा तमभ्यर्च्य स्वकर्मणा तमभ्यर्च्य सिद्धिं विन्दति मानवः सिद्धिं विन्दति मानवः श्रेयान् स्वधर्मो विगुणः श्रेयान् स्वधर्मो विगुणः परधर्मात् स्वनुष्ठितात् परधर्मात् स्वनुष्ठितात् स्वभावनियतं कर्म स्वभावनियतं कर्म कुर्वन्नाप्नोति किल्बिषम् कुर्वन्नाप्नोति किल्बिषम् सहजं कर्म कौन्तेय सहजं कर्म कौन्तेय सदोषमपि न त्यजेत् सदोषमपि न त्यजेत् सर्वारम्भा हि दोषेण सर्वारम्भा हि दोषेण धूमेनाग्निरिवावृताः धूमेनाग्निरिवावृताः असक्तबुद्धिः सर्वत्र असक्तबुद्धिः सर्वत्र जितात्मा विगतस्पृहः जितात्मा विगतस्पृहः नैष्कर्म्यसिद्धिं परमां नैष्कर्म्यसिद्धिं परमां सन्न्यासेनाधिगच्छति सन्न्यासेनाधिगच्छति सिद्धिं प्राप्तो यथा ब्रह्मा सिद्धिं प्राप्तो यथा ब्रह्मा तथाप्नोति निबोध मे तथाप्नोति निबोध मे समासेनैव कौन्तेय समासेनैव कौन्तेय निष्ठा ज्ञानस्य या परा निष्ठा ज्ञानस्य या परा बुद्ध्या विशुद्धया युक्तः बुद्ध्या विशुद्धया युक्तः धृत्यात्मानं नियम्य च धृत्यात्मानं नियम्य च शब्दादीन् विषयान् त्यक्त्वा शब्दादीन् विषयान् त्यक्त्वा रागद्वेषौ व्युदस्य च रागद्वेषौ व्युदस्य च विविक्तसेवी लघ्वाशी विविक्तसेवी लघ्वाशी यतवाक्कायमानसः यतवाक्कायमानसः ध्यानयोगपरो नित्यम् ध्यानयोगपरो नित्यम् वैराग्यं समुपश्रितः वैराग्यं समुपाश्रितः अहङ्कारं बलं दर्पम् अहङ्कारं बलं दर्पं कामं क्रोधं परिग्रहम् कामं क्रोधं परिग्रहं विमुच्य निर्ममः शान्तः विमुच्य निर्ममः शान्तः ब्रह्मभूयाय कल्पते ब्रह्मभूयाय कल्पते ब्रह्मभूतः प्रसन्नात्मा ब्रह्मभूतः प्रसन्नात्मा न शोचति न काङ्क्षति न शोचति न काङ्क्षति समः सर्वेषु भूतेषु समः सर्वेषु भूतेषु मद्भक्तिं लभते पराम् मद्भक्तिं लभते पराम् भक्त्या माम् अभिजानाति भक्त्या माम् अभिजानाति यावान् यश्चास्मि तत्त्वतः यावान् यश्चास्मि तत्त्वतः ततो मां तत्त्वतो ज्ञात्वा ततो मां तत्त्वतो ज्ञात्वा विशते तदनन्तरम् विशते तदनन्तरम् सर्वकर्माण्यपि सदा सर्वकर्माण्यपि सदा कुर्वाणो मद्व्यपाश्रयः कुर्वाणो मद्व्यपाश्रयः मत्प्रसादात् अवाप्नोति मत्प्रसादात् अवाप्नोति शाश्वतं पदमव्ययम् शाश्वतं पदमव्ययम् चेतसा सर्वकर्माणि चेतसा सर्वकर्माणि
मयि सन्न्यस्य मत्परः मयि सन्न्यस्य मत्परः बुद्धियोगमुपाश्रित्य बुद्धियोगमुपाश्रित्य मच्चित्तः सततं भव मच्चित्तः सततं भव मच्चित्तः सर्वदुर्गाणि मच्चित्तः सर्वदुर्गाणि मत्प्रसादात् तरिष्यसि मत्प्रसादात् तरिष्यसि अथ चेत्त्वम् अहङ्कारात् अथ चेत्त्वम् अहङ्कारात् न श्रोष्यसि न श्रोष्यसि विनङ्क्ष्यसि विनङ्क्ष्यसि यदहङ्कारमाश्रित्य यदहङ्कारमाश्रित्य न योत्स्य इति मन्यसे न योत्स्य इति मन्यसे मिथ्यैष व्यवसायस्ते मिथ्यैष व्यवसायस्ते प्रकृतिस्त्वां नियोक्ष्यति प्रकृतिस्त्वां नियोक्ष्यति स्वभावजेन कौन्तेय स्वभावजेन कौन्तेय निबद्धस्वेन कर्मणा निबद्धस्वेन कर्मणा कर्तुं नेच्छसि यन्मोहात् कर्तुं नेच्छसि यन्मोहात् करिष्यस्य वशोऽपि तत् करिष्यस्य वशोऽपि तत् ईश्वरः सर्वभूतानां ईश्वरः सर्वभूतानां हृद्देशे अर्जुन तिष्ठति हृद्देशे अर्जुन तिष्ठति भ्रामयन् सर्वभूतानि भ्रामयन् सर्वभूतानि यन्त्रारूढानि मायया यन्त्रारूढानि मायया तमेव शरणं गच्छ तमेव शरणं गच्छ सर्वभावेन भारत सर्वभावेन भारत तत्प्रसादात् परां शान्तिं तत्प्रसादात् परां शान्तिं स्थानं प्राप्स्यसि शाश्वतम् स्थानं प्राप्स्यसि शाश्वतम् इति ते ज्ञानमाख्यातम् इति ते ज्ञानमाख्यातम् गुह्यात् गुह्यात् गुह्यतरं मया गुह्यतरं मया विमृश्य विमृश्य एतदशेषेण एतदशेषेण यथेच्छसि यथेच्छसि तथा कुरु तथा कुरु सर्वगुह्यतमं भूयः सर्वगुह्यतमं भूयः शृणु मे परमं वचः शृणु मे परमं वचः इष्टोऽसि मे दृढमिति इष्टोऽसि मे दृढमिति ततो वक्ष्यामि ते हितम् ततो वक्ष्यामि ते हितम् मन्मना भव मद्भक्तः मन्मना भव मद्भक्तः मद्याजी मां नमस्कुरु मद्याजी मां नमस्कुरु मामे वैष्यसि सत्यन्ते मामे वैष्यसि सत्यन्ते प्रतिजाने प्रियोऽसि मे प्रतिजाने प्रियोऽसि मे सर्वधर्मान् परित्यज्य सर्वधर्मान् परित्यज्य मामेकं शरणं व्रज मामेकं शरणं व्रज अहं त्वा सर्वपापेभ्यः अहं त्वा सर्वपापेभ्यः मोक्षयिष्यामि मा शुचः मोक्षयिष्यामि मा शुचः इदं ते न तपस्काय इदं ते न तपस्काय न भक्ताय कदाचन न भक्ताय कदाचन न च अश्रूषवे वाच्यम् न च अश्रूषवे वाच्यम् न च मां योऽभ्यसूयति न च मां योऽभ्यसूयति य इमं परमं गुह्यम् य इमं परमं गुह्यम् मद्भक्तेष्वभिदास्यति मद्भक्तेष्वभिदास्यति भक्तिं मयि परां कृत्वा भक्तिं मयि परां कृत्वा मामे वैष्यत्य
ಸಂಶಯಃ ಮಾಮೇ ವೈಶ್ಯತ್ಯ ಸಂಶಯಃ ನ ಚ ತಸ್ಮಾನ್ ಮನುಷ್ಯೇಷು ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ ಅನ್ಯಃ ಪ್ರಿಯತರೋ ಭುವಿ ಅಧ್ಯೇಷ್ಯತೆ ಚ ಯಃ ಅಧ್ಯೇಷ್ಯತೆ ಚ ಯಃ ಇಮಂ ಧರ್ಮ್ಯಂ ಇಮಂ ಧರ್ಮ್ಯಂ ಸಂವಾದಮಾವಯೋಃ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಂ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಂ ಇತಿ ಮೇ ಮತಿಃ ಇಷ್ಟಸ್ಯಾಮಿತಿ ಮೇ ಮತಿಃ ಶ್ರದ್ಧಾವಾನ್ ಅನಸೂಯಶ್ಚ ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾನ್ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಲೋಕಾನ್ ಪ್ರಾಪ್ನುಯಾತ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ ಪುಣ್ಯಕರ್ಮಣಾಂ ಕಚ್ಚಿದೇತತ್ ಶ್ರುತಂ ಪಾರ್ಥ ಕಚ್ಚಿದೇತಚ್ಛೃಣಂ ಪಾರ್ಥ ತ್ವಯೈಕಾಗ್ರೇಣ ಚೇತಸಾ ತ್ವಯೈಕಾಗ್ರೇಣ ಚೇತಸಾ ಕಚ್ಚಿದಜ್ಞಾನ ಸಮ್ಮೋಹಃ ಕಚ್ಚಿದಜ್ಞಾನ ಸಮ್ಮೋಹಃ ಪ್ರಣಷ್ಟಸ್ತೆ ಧನಂಜಯ ಪ್ರಣಷ್ಟಸ್ತೆ ಧನಂಜಯ ಅರ್ಜುನ ಉವಾಚ ಅರ್ಜುನ ಉವಾಚ ನಷ್ಟೋ ಮೋಹಃ ನಷ್ಟೋ ಮೋಹಃ ಸ್ಮೃತಿರ್ಲಬ್ಧಾ ಸ್ಮೃತಿರ್ಲಬ್ಧಾ ತ್ವತ್ಪ್ರಸಾದಾತ್ ತತ್ಪ್ರಸಾದಾತ್ ಮಯಾಚ್ಯುತ ಮಯಾಚ್ಯುತ ಸ್ಥಿತೋಸ್ಮಿ ಗತಸಂದೇಹಃ ಸ್ಥಿತೋಸ್ಮಿ ಗತಸಂದೇಹಃ ಕರಿಷ್ಯೇ ವಚನಂ ತವ ಕರಿಷ್ಯೇ ವಚನಂ ತವ ಸಂಜಯ ಉವಾಚ ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಮಶ್ರೌಷಂ ಸಂವಾದಮಿಮಮಶ್ರೌಷಂ ಅದ್ಭುತಂ ರೋಮಹರ್ಷಣಂ ಅದ್ಭುತಂ ರೋಮಹರ್ಷಣಂ ವ್ಯಾಸಪ್ರಸಾದಾತ್ ವ್ಯಾಸಪ್ರಸಾದಾತ್ ಶ್ರುತವಾನ್ ಶ್ರುತವಾನ್ ಏತದ್ಗುಹ್ಯಮಹಂ ಪರಂ ಏತದ್ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ ಸಾಕ್ಷಾತ್ ಕಥಯತ ಸ್ವಯಂ ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದಮಿಮಮದ್ಭುತಂ ಸಂವಾದಮಿಮಮದ್ಭುತಂ ಕೇಶವಾರ್ಜುನಯೋಃ ಪುಣ್ಯಂ ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ ಹೃಷ್ಯಾಮಿ ಚ ಮುಹುರ್ಮುಹುಃ ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ ಹರೇಃ ರೂಪಂ ಅತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ ಹೃಷ್ಯಾಮಿ ಚ ಪುನಃ ಪುನಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾನೀತಿರ್ಮತಿರ್ಮಮ ಧ್ರುವಾನೀತಿರ್ಮತಿರ್ಮಮ
इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे मोक्षसन्न्यासयोगो नाम मोक्षसन्न्यासयोगो नाम अष्टादशोऽध्यायः अष्टादशोऽध्यायः ಪರಿಸಮಾಪ್ತಃ. परिसमाप्तः. ಇದುವರೆಗೂ 18ನೇ ಅಧ್ಯಾಯದ ಎಲ್ಲ ಶ್ಲೋಕಗಳನ್ನು ಪಠನ ಮಾಡಿದ್ದೇವೆ. ಪಠನ ಮಾಡುವ ಸಂದರ್ಭದಲ್ಲಿ ಅಲ್ಪಪ್ರಾಣ ಮಹಾಪ್ರಾಣಗಳದು ಸಂಧಿ ವಿಚ್ಛೇದಗಳನ್ನು ಬಹುಶಃ ಗುರುತಿಸಿರಬಹುದು, ಗುರುತಿಸದೇ ಇರಬಹುದು. ಅದರಿಂದ ಉಂಟಾದಂಥ ದೋಷಗಳನ್ನು ಹೇ ಶ್ರೀನಿವಾಸ ನೀನು ಪರಿಮಾರ್ಜನೆ ಮಾಡು ಅಂತ ಅವನಲ್ಲಿ ಕ್ಷಮೆಯನ್ನು ಪ್ರಾರ್ಥನೆ ಮಾಡೋಣ. ಯದಕ್ಷರ ಪದಭ್ರಷ್ಟಂ यदक्षरपदभ्रष्टं ಮಾತ್ರಾಹೀನಂಚ ಯದ್ಭವೇತ್ मात्राहीनं च यद्भवेत् ತತ್ಸರ್ವಂ ಕ್ಷಮ್ಯತಾಂ ದೇವ. तत्सर्वं क्षम्यतां देव. ನಾರಾಯಣ ನಮೋಸ್ತುತೇ. नारायण नमोऽस्तु ते. ನಮ್ಮ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆದ್ದರಿಂದ ಕೈಗಳನ್ನು ಮುಗಿದುಕೊಂಡು ಭಗವಂತನಿಗೆ ಕಾಯ ವಾಚ ಮನಸ ಮಾಡಿದ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡುತ್ತಾ ಸಮಗ್ರವಾದ ಲೋಕಕ್ಕೆ ಕ್ಷೇಮವನ್ನು ಪ್ರಾರ್ಥನೆ ಮಾಡೋಣ. ಅನಂತರದಲ್ಲಿ ಇಡೀ ಜಗತ್ತಿನಲ್ಲಿ ಮಂಗಳಕರನಾದ ವ್ಯಕ್ತಿ ಭಗವಂತನಾದ ಶ್ರೀನಿವಾಸ, ಅವನ ಚರಣಾರವಿಂದಗಳಿಗೆ ಇದೆಲ್ಲವನ್ನು ಸಮರ್ಪಣೆ ಮಾಡಿ ಮಂಗಳಾಶಂಸನೆಯನ್ನು ನಡೆಸೋಣ. ಕಾಯೇನ ವಾಚ कायेन वाचा ಮನಸೇಂದ್ರಿಯೈರ್ವಾ मनसेन्द्रियैर्वा ಬುದ್ಧ್ಯಾತ್ಮನಾ ವಾ बुद्ध्यात्मना वा ಪ್ರಕೃತೆ ಸ್ವಭಾವಾತ್ प्रकृते स्वभावात् ಕರೋಮಿ ಯದ್ಯತ್ करोमि यद्यत् ಸಕಲಂ ಪರಸ್ಮೈ सकलं परस्मै ನಾರಾಯಣಾಯೇತಿ नारायणायेति ಸಮರ್ಪಯಾಮಿ. समर्पयामि. ಸರ್ವೇ ಭವಂತು ಸುಖಿನಃ सर्वे भवन्तु सुखिनः. ಸರ್ವೇ ಸಂತು ನಿರಾಮಯಾಃ सर्वे सन्तु निरामयाः. ಸರ್ವೇ ಭದ್ರಾಣಿ ಪಶ್ಯಂತು सर्वे भद्राणि पश्यन्तु. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. मा कश्चित् दुःखभाग् भवेत्. ಶ್ರಿಯಃ ಕಾಂತಾಯ ಕಲ್ಯಾಣ श्रियः कान्ताय कल्याण. ನಿಧಯೇ ನಿಧಯೇ ಅರ್ಥಿನಾಂ निधये निधये अर्थिनां. ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ. श्रीनिवासाय मङ्गलम्.